ಸೊ ಇದೇ ಕಾರು. ಓಕೆ ಸರ್. ಸರ್ವಿಸ್ ಬುಕ್ ಮಾಡಿದ್ದೆ. ಕೀಸ್ ತೊಗೊಳ್ಳಿ. ಏನೇನು ಮಾಡ್ತೀರಾ ಸರ್? ಫಸ್ಟ್ ನಾವು ಬಂದುಬಿಟ್ಟು ಹಾಂ ಜನರಲ್ ಚೆಕಪ್ ಮಾಡಿ 62 ಪಾಯಿಂಟ್ ಚೆಕ್ ಮಾಡಿಬಿಟ್ಟು, ಓಕೆ, ಆಮೇಲೆ ಸ್ಕ್ಯಾನ್ ಮಾಡಿಬಿಟ್ಟು ಏನೇನಿದೆ ಇಶ್ಯೂ ಏನಿದೆ ಅದು ಮಾಡಿಬಿಟ್ಟು ವ್ಯಾಕ್ಯೂಮ್ ಮಾಡ್ತೀವಿ. ಆಮೇಲೆ ಇಂಜಿನ್ ಹತ್ರ ಹೋಗಿ ಆಯಿಲ್ ಫಿಲ್ಟ್ರ್, ಆಯಿಲ್ ಚೇಂಜ್, ಏರ್ ಫಿಲ್ಟ್ರ್ ಕ್ಲೀನಿಂಗ್ ಆಗುತ್ತೆ, ಕ್ಯಾಬಿನ್ ಫಿಲ್ಟ್ರ್ ಕ್ಲೀನಿಂಗ್ ಆಗುತ್ತೆ, 4 ವೀಲ್ ಚೆಕಪ್ ಬರುತ್ತೆ. ಓಕೆ. ಆಮೇಲೆ ಫ್ರೀ ವೈಪರ್ ಬ್ಲೇಡ್ಸ್ ಚೇಂಜ್ ಇದೆ. ಓಕೆ. ಎಷ್ಟೊತ್ತಾಗುತ್ತೆ ಇದು ಟೈಮು? ಸರ್ ಇದು ಈ ಗಾಡಿ ನಾವು ಇರಿದ್ರೆ 1 hour 2 hour ಆಗುತ್ತೆ ಅಷ್ಟೇ ಅಲ್ಲ? ಓಕೆ, ಗ್ರೇಟ್ ದೆನ್. ಶುರು ಮಾಡಿ. ಈಗ ನಿಮ್ಮ ಕಾರ್ ಸರ್ವಿಸ್ ಮಾಡಿಸ್ಬೇಕಂದ್ರೆ ಅದು ಒಂದು ದಿನದ್ದೇ ಕೆಲಸ. ಫಾರ್ ಎಕ್ಸಾಂಪಲ್, ನೀವು ಆಥರೈಸ್ ಸರ್ವಿಸ್ ಸೆಂಟ್ರಿಗೆ ಬಿಡಬೇಕಾದ್ರೆ ಮುಂಚೆ ನೀವೇ ಹೋಗ್ತಿದ್ರಿ, ಆ ಇಂಟ್ರೆಸ್ಟ್ ಇರ್ತಿತ್ತು. ಕಾರ್ ಸ್ವಲ್ಪ ಹಳೇದಾಗ್ತಿದ್ದಂಗೆ ರೆಪ್ರೆಸೆಂಟೇಟಿವ್ನ ಕರೆಸಿ ಅವ್ರ ಕೈಲಿ ಕಾರ್ ಕಳಿಸಿ ಸರ್ವಿಸ್ ಮಾಡಿ ತರಿಸ್ತಿದ್ವಿ. ಈಗ ಫೆಸಿಲಿಟಿ ಎಲ್ಲರೂ ಕೊಡ್ತಾರೆ. ಆದರೆ ನಿಮ್ಮ ವಾರಂಟಿ ಪೀರಿಯಡ್ ಮುಗಿದ ಮೇಲೆ ಆಥರೈಸ್ ಸರ್ವಿಸ್ ಸೆಂಟರ್ ಬಿಟ್ಟು ಬೇರೆ ಕಡೆನೂ ಮಾಡಿಸ್ಬೇಕು, ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗಿರಬೇಕು ಅಂದಾಗ ನೀವು ಹೊರಗಡೆ ಮೆಕ್ಯಾನಿಕ್ಸ್ ಹತ್ರ ಹೋಗ್ತೀರ. ಅದೇ ಥರ ಇನ್ನೂ ಪ್ರೊಫೆಷ್ನಲ್ ವೇಯಲ್ಲಿ ಮ್ಯಾನೇಜ್ ಮಾಡಿ ಸರ್ವಿಸ್ ಮಾಡ್ತಾರೆ myTVS ಅನ್ನೋರು. ಇದ್ರ ಬಗ್ಗೆ ನಾನು ಈಗ ರೀಸೆಂಟಾಗಿ ಕೇಳ್ಪಟ್ಟೆ. ಸೊ ಆ್ಯಟ್ ಹೋಮ್ ಸರ್ವಿಸ್ ಅಂತಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಿಂದೆ ಗಾಡಿ ಸರ್ವಿಸ್ ಆ್ಯಕ್ಚುಲಿ ನಡೀತಾ ಇದೆ. ಈಗ ಆ ಪ್ರೋಸೆಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಜೊತೆಯಲ್ಲೇ ಎಷ್ಟು ಕನ್ವೀನಿಯೆಂಟ್ ಆಗಿತ್ತು ಅದನ್ನೂ ಹೇಳ್ತೀನಿ. ನಾನು ಇವತ್ತು ಸಂಡೇ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಎಲ್ಲೂ ಹೊರಗಡೆ. ಮೊನ್ನೆ ಅವ್ರ ವೆಬ್ಸೈಟಲ್ಲಿ ನೋಡಿ ಕಾಲ್ ಮಾಡಿಬಿಟ್ಟು ಬುಕ್ ಮಾಡಿದೆ ಅಪಾಯಿಂಟ್ಮೆಂಟ್ ಸಂಡೇ ಮಾರ್ನಿಂಗಿಗೆ. ಬಂದಿದ್ದಾರೆ ಬೆಳಗ್ಗೆ 8 ಗಂಟೆಗೆ. ಆರಾಮಾಗಿ ಕೀ ಕೊಟ್ಟು ಕೂತಿದ್ದೀನಿ. ನಾನು ಬೇಕಾದರೆ ಜೊತೆಯಲ್ಲೇ ನಿಂತು ನೋಡ್ಬೋದು ಫುಲ್ ಸರ್ವಿಸ್ ಪ್ರೋಸೆಸ್ಸು, ಇಲ್ಲ ಮೇಲ್ ಹೋಗಿ ಆರಾಮಾಗಿ ರಿಲ್ಯಾಕ್ಸ್ ಕೂಡ ಮಾಡ್ಬೋದು, ಕೆಲಸ ಇದ್ದರೂ ಮಾಡ್ಕೋಬೋದು. ಬರೀ ಮನೆ ಅಷ್ಟೇ ಅಲ್ಲ, ನಿಮ್ಮ ಆಫೀಸಲ್ಲಿ ಬೇಕಾದರೂ ಕರೆಸ್ಬಿಟ್ಟು ಮಾಡಿಸ್ಬೋದು. ಇವ್ರದ್ದೊಂದು ಕನ್ವೀನಿಯೆಂಟ್ ಪ್ಯಾಕೇಜಸ್ ಇದೆ, ಹಲವಾರು ಬೇರೆ ಥರದ ಪ್ಯಾಕೇಜಸ್ಗಳಿದೆ. ನೀವು ಅಕಸ್ಮಾತ್ ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ಅದಕ್ಕೊಂದು ಚೆಕಪ್ ಇದೆ. ಈಗ ನಾನು ಮಾಡಿಸ್ತಾ ಇರೋದು ಪೀರಿಯಾಡಿಕ್ ಮೇಂಟೆನೆನ್ಸ್. ಸೊ ಇದರಲ್ಲಿ ಆಯಿಲ್ ಚೇಂಜ್, ಅದು ಇದು ಹಲವಾರು ಎಲ್ಲ ಕವರ್ ಆಗುತ್ತೆ. ಇಂಥದ್ದೇ ಇನ್ನೂ ಡೀಟೇಲ್ಸ್ ಫುಲ್ ಕೊಡ್ತೀನಿ. ಅವ್ರು ಸರ್ವಿಸ್ ಮಾಡಬೇಕಾದ್ರೂ ಕೂಡ ಮಾತಾಡಿಸಿ ಏನೇನಿದೆ ತೋರಿಸ್ತೀನಿ. ಸ್ಟೇ ಟ್ಯೂನ್. ಫ್ಲೈವೀಲ್ ಕನ್ನಡಗೆ ಮತ್ತೊಮ್ಮೆ ಸುಸ್ವಾಗತ. ನಾನು ನಿಮ್ಮ ಶ್ರೀಗ. ಈಗ ಹೈಜೀನ್, ಕ್ಲೆನ್ಲಿನೆಸ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ನಾರ್ಮಲ್ ಗ್ಯಾರಾಜಸಲ್ಲಿ ಇದು ಸಿಗಲ್ಲ. ಸೊ ಆಥರೈಸ್ ಸರ್ವಿಸ್ ಸೆಂಟ್ರಲ್ಲೆಲ್ಲ ಇರುತ್ತಲ್ಲ, ಅದೇ ಥರ ದೇ ಯೂಸ್ ಕವರ್ಸ್, ಪ್ಲಾಸ್ಟಿಕ್ ಕವರ್, ಸೀಟ್, ಸ್ಟಿಯರಿಂಗ್ ವೀಲ್, ಗೇರ್ ನಾಬ್ ಎಲ್ಲದರಲ್ಲೂ. ಸೊ ಅವ್ರು ಕೂತು ಗಾಡಿನ ಯೂಸ್ ಮಾಡಬೇಕಾದ್ರೆ, ಸ್ಟಾರ್ಟ್ ಗೀಟ್ ಮಾಡಬೇಕಾದ್ರೆ ನಿಮ್ಮ ಸೀಟ್ಸ್ ಆದಷ್ಟು ಕ್ಲೀನಾಗಿರುತ್ತೆ. ಈಗ ನಾನು ಬುಕ್ ಮಾಡಿರೋದು ಪೀರಿಯಾಡಿಕ್ ಮೇಂಟೆನೆನ್ಸ್ ಅಂತ. ಸೊ ಈ ಸರ್ವಿಸಲ್ಲಿ ಎಂಜಿನ್ ಆಯಿಲ್ ಕಂಪ್ಲೀಟ್ ಚೇಂಜ್ ಆಗುತ್ತೆ, ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಇದೆಲ್ಲ ಚೇಂಜ್ ಆಗುತ್ತೆ. ಹಾಗೆಯೇ AC ಫಿಲ್ಟರ್ ಕೂಡ ಚೇಂಜ್ ಆಗುತ್ತೆ ಒಳಗೆ. ಅದು ಬಿಟ್ಟು 62 ಪಾಯಿಂಟ್ ಚೆಕಪ್ ಇದೆ ಪೂರ್ತಿ ಕಾರಲ್ಲಿ. ಎಲ್ಲ ಚೆಕ್ ಮಾಡ್ತಾರೆ ಹೊರಗಡೆ ವಿಜುವಲಿ, ಹಾಗೂ ಸಿಸ್ಟಮ್ ಕನೆಕ್ಟ್ ಮಾಡಿಬಿಟ್ಟು. ಸೊ ಅದೆಲ್ಲ ಚೆಕ್ಸ್ ಇದರಲ್ಲಾಗುತ್ತೆ. ಈಗ ನೋಡಬೇಕಾದ್ರೆ ಒಂದು ನೋಟಿಸ್ ಮಾಡಿದ್ರು, ಇಲ್ಲಿ ನಮ್ಮ ಇಂಟರ್ಕೂಲರ್ ಏನಿದೆ, ಟರ್ಬೋ ಇಂಟರ್ಕೂಲರ್, ಅಲ್ಲಿಂದ ಆಯಿಲ್ ಸ್ವಲ್ಪ ಲೀಕೇಜ್ ಆಗ್ತಿದೆ. ಸೊ ಇದು ಇಂಥ ಮೇಜರ್ ವರ್ಕ್ ಏನಾದರೂ ಇದ್ದರೆ, ಎಲ್ಲಿ ನಮಗೆ ತುಂಬ ಕೆಲಸ ಇರುತ್ತೆ, ಗಾಡಿನ ಪ್ರಾಬಬ್ಲಿ ಲಿಫ್ಟಲ್ಲಿ ಎತ್ತಿ ನೋಡಬೇಕು ಅಂಥ ಸಿಚುವೇಷನ್ಸಲ್ಲಿ ಪೀರಿಯಾಡಿಕ್ ಮೇಂಟೆನೆನ್ಸ್ ಏನು ಮನೇಲಿ ಮಾಡೋಕ್ಕಾಗುತ್ತೆ ಆ ಥರ ಮಾಡೋಕ್ಕಾಗಲ್ಲ. ಸೊ ವರ್ಕ್ಶಾಪಿಗೆ ತೊಗೊಂಡೋಗು. myTVS ಹೋದೆ, ವರ್ಕ್ಶಾಪ್ ಕೂಡ ಇದೆ, ನೆಟ್ವರ್ಕು. ಈಗ ನನ್ನ ಕ್ಯೂರಿಯಾಸಿಟಿಗೆ ಹಾಗೆ ಈ ಗಾಡೀಲಿ ಏನೇನಿದೆ ಅಂತ ನೋಡೋಣ. ನೀವು ಫಸ್ಟ್ ನೋಡ್ಬೋದು, ಇಲ್ಲೊಂದು ಜನ್ರೇಟ್ರ್ ಇದೆ. ಇನ್ ಕೇಸ್ ಸರ್ವಿಸ್ ಮಾಡೋ ಜಾಗದಲ್ಲಿ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಇಲ್ಲ ಅಂದರೆ ಯೂಸ್ ಆಗುತ್ತೆ. ಕಾಂಪ್ರೆಸರ್ ಇದೆ ಇವ್ರದ್ದು, ಏರ್ ಕಂಪ್ರೆಸರಿಂದ. ಸೊ ನಿಮಗೆ ವ್ಯಾಕ್ಯೂಮಿಂಗ್, ಕ್ಲೀನಿಂಗ್ ಅಷ್ಟೇ ಅಲ್ಲ, ನಿಮ್ಗೆ ಬೇರೆ ಎಂಜಿನ್ ಬೇಲ್ಲ ಕ್ಲೀನ್ ಮಾಡೋಕ್ಕೆ ಬೇಕಾಗುತ್ತೆ. ಆಮೇಲೆ ಹಲವಾರು ಟೂಲ್ಸ್ ಇದೆ. ಜೊತೆಯಲ್ಲೇ ಲಾಂಚ್ ಅನ್ನೋ ಸಿಸ್ಟಮ್ ಇದೆ ವಿಚ್ ಇಸ್ ಯೂಸ್ ಟು ಸ್ಕ್ಯಾನ್ ದ ವೆಹಿಕಲ್. ಸೊ ಇದೊಂದು ಮಾರುತಿ ಇಕೋ ಕಾಂಪ್ಯಾಕ್ಟ್. ಸೊ ತುಂಬ ಜಾಗ ಜಾಸ್ತಿ ಏನು ಬೇಕಾಗಿಲ್ಲ, ಎಲ್ಲಿ ಬೇಕಾದರೂ ನಿಲ್ಲಿಸ್ಕೋಬೋದು. ಆಫೀಸ್ ಹೇಳ್ತಿದ್ನಲ್ಲ ಸಿನಾರಿಯೋ, ಅಂಥ ಕಡೆನೂ ಕೂಡ ನಿಮಗೆ ಈ ಕಾರ್ ತೊಗೊಂಬಂದು ಕ್ವಿಕ್ಕಾಗಿ ಸರ್ವಿಸ್ ಮಾಡ್ಬೋದು. ಈಗ ನೋಡ್ಬೋದು ಗಾಡಿ ಕೂಡ ಮೇಲೆತ್ತಿದ್ದಾರೆ, ಫುಲ್ಲು ಜಾಕ್ ಹಾಕಿ ಮೇಲೆತ್ತಿ 2 ಸ್ಟ್ರಟ್ ಕೂಡ ಇಟ್ಟಿದ್ದಾರೆ.
ಸೊ ಕೆಳಗೆ ಹೋಗಿ ಏನಾದರೂ ವರ್ಕ್ ಮಾಡೋಕ್ಕಿದ್ರೂ ಈಸಿಯಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಂಜಿನ್ ಆಯಿಲ್ ಡ್ರೈನ್ ಮಾಡೋಕ್ಕೆ ಡೈರೆಕ್ಟಾಗಿ ಫ್ಲ್ಯಾಟಾಗಿ ಕೂತಿದ್ರೆ ಆಗಲ್ಲ, ಸೊ ಜಾಕಲ್ಲಿ ಎತ್ಬಿಟ್ಟೆ ಮಾಡಬೇಕು. ಅದನ್ನೂ ಕೂಡ ಮಾಡ್ತಾಯಿದ್ದಾರೆ ಈಗ ಬೇರೆ ಏನೇನು ಚೇಂಜಸ್ ಆಗ್ತಿದೆ ಅಂದರೆ, ಇಂಜಿನ್ ಆಯಿಲ್ ಫುಲ್ ಡ್ರೈನ್ ಮಾಡಾಯಿತು, ಇವಾಗ ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ತಾಯಿದ್ದಾರೆ. ಇಂಜಿನ್ ಆಯಿಲ್ ಯೂಸ್ ಮಾಡೋದು ಫುಲ್ಲಿ ಸಿಂಥೆಟಿಕ್ ಕ್ಯಾಸ್ಟ್ರಾಲ್ ಇಂಜಿನ್ ಆಯಿಲ್. ಹಾಗೆಯೇ ಫಾರ್ ಎಕ್ಸಾಂಪಲ್ ನಮ್ಮ ಬ್ರೇಕ್ ಫ್ಲೂಯಿಡ್ .4, ಸೊ ಟಾಪಪ್ ಮಾಡಬೇಕಾದ್ರೆ .4 ಫ್ಲೂಯಿಡ್ ಜೊತೆನೇ ಟಾಪಪ್ ಮಾಡ್ತಾರೆ. ಆಮೇಲೆ ಕೂಲೆಂಟಲ್ಲಿ ಗ್ರೀನ್ ಬರುತ್ತೆ, ರೆಡ್ ಬರುತ್ತೆ. ಸೊ ಯಾವ ಕೂಲೆಂಟ್ ಇದೆ ಅದನ್ನೇ ಟಾಪಪ್ ಕೂಡ ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟು ಬೇರೆ ಎಲ್ಲ ವೀಲ್ಸು ಎಲ್ಲ ಚೆಕ್ ಮಾಡೋದು, ಅದು ಹೇಗೆ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ಬನ್ನಿ. ಈಗ ಡೀಟೇಲ್ಡ್ ಚೆಕಪ್ ಎಲ್ಲ ಆಯಿತು, ಮೆಕ್ಯಾನಿಕಲ್ಸ್ ಏನೇನಿತ್ತು, ಎಲ್ಲೆಲ್ಲಿ ರಿಪ್ಲೇಸ್ಮೆಂಟ್ ರಿಪೇರ್ಸ್ ರೀಫಿಲ್ಲಿಂಗ್ ಆಫ್ ಇಂಜಿನ್ ಆಯಿಲ್ ಅಂಥದ್ದೆಲ್ಲ ಮುಗೀತು. ಈಗ ನಮ್ಮ ಡಸ್ಟರ್ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಎಲ್ಲ ಶೂಟಲ್ಲೂ ಟ್ರ್ಯಾಕಿಂಗ್ ಕಾರ್ ಇದೇ ಆಗಿರುತ್ತೆ. ಇದರ ಸಸ್ಪೆನ್ಷನ್ ಸೆಟಪ್ ಅಷ್ಟು ಚೆನ್ನಾಗಿದೆ, ಸೊ ಪರ್ಫೆಕ್ಟ್ ಶಾಟ್ ಸಿಗುತ್ತೆ. ಜಾಸ್ತಿ ಯೂಸ್ ಮಾಡ್ತೀವಿ, ಎಕ್ಸ್ಟೆನ್ಸಿವ್ ಆಗಿ ರಫ್ ಯೂಸ್ ಆಗುತ್ತೆ, ಕಿಟಕಿ ಓಪನ್ ಇರುತ್ತೆ, ಬೂಟ್ ಓಪನ್ ಇರುತ್ತೆ, ಓಡಿಸ್ಬೇಕಾದ್ರೆ ಫುಲ್ ಧೂಳಾಗುತ್ತೆ. ಅದಕ್ಕೋಸ್ಕರ ಒಳಗಡೆ TLC, ಹೊರಗಡೆ TLC, ಒಂದು ವ್ಯಾಕ್ಯೂಮ್ ಹಾಗೂ ವಾಶ್ ಪಾರ್ಟ್ ಆಫ್ ದ ಸರ್ವಿಸ್ ಎಲ್ಲ ಮಾಡಿ ನೋಡೋಣ. ಮುಗಿಸಿ ನನ್ನ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, myTVS ಅಟ್ ಹೋಮ್ ಸರ್ವಿಸ್ದು ಎಲ್ಲ ಹೇಳ್ತೀನಿ. ಈಗ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡ್ತಾರೆ ಅಂದರೆ, ನಾನು ಹೇಳ್ದಂಗೆ ಕ್ಯಾಸ್ಟ್ರಾಲ್ ಆಯಿಲ್ಸ್, ಫ್ಲೂಯಿಡ್ಸ್ ಎಲ್ಲ. ಆಮೇಲೆ ಕ್ಲೀನಿಂಗಿಗೆ ಬಂದಾಗ, ಸೊ ಇಟ್ಸ್ ಆಲ್ 3M ಪ್ರಾಡಕ್ಟ್ಸ್. 3M ನಿಮಗೆ ಗೊತ್ತಿದ್ದಂಗೆ ಇಟ್ ಇಸ್ ಒನ್ ಆಫ್ ದ ಟಾಪ್ ಬ್ರ್ಯಾಂಡ್ಸ್. ಸೊ ಬೆಸ್ಟ್ ಶೈನ್, ಬೆಸ್ಟ್ ಅಪ್ಕೀಪ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ. ಡ್ಯಾಶ್ಬೋರ್ಡ್ ಇದೆ, ಟೈರ್ ಡ್ರೆಸರ್ ಇದೆ, ಗ್ಲಾಸ್ ಕ್ಲೀನರ್, ಶ್ಯಾಂಪೂನು ಅದರದ್ದೇ ಯೂಸ್ ಮಾಡ್ತಾರೆ. ಇಂಟೀರಿಯರ್ ಕ್ಲೀನರ್ಸ್, ಫೋಮರ್ಸ್, ವ್ಯಾಕ್ಸ್, ಎವ್ರಿಥಿಂಗ್ ಇಸ್ 3M. ಹಾಗೆ ಈಗ ಏನೇನು ಯೂಸ್ ಮಾಡ್ತಾರೆ ಅನ್ನೋದು ಮಾತಾಡೋಕ್ಕೆ ಬಂದಾಗ, ನಿಮಗೆ OEM ಪಾರ್ಟ್ಸೇ ಸೋರ್ಸ್ ಮಾಡಿ ಯೂಸ್ ಮಾಡ್ತಾರೆ. ವಾಷಿಂಗ್ ಸ್ಟಾರ್ಟ್ ಆಯಿತು, ಅದು ನೋಡೋಣ. ಸೊ OEM ಪಾರ್ಟ್ಸ್ ಯೂಸ್ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಪಾರ್ಟ್ ಇದೇ ಬೇಕು ಅಂತಿದ್ರೆ ಅದನ್ನು ಕೂಡ ಸೋರ್ಸ್ ಮಾಡ್ಬೋದು. ಜೊತೆಯಲ್ಲೇ TVS ಅವ್ರದ್ದೇ ನಾಲೆಡ್ಜ್ ಸೆಂಟರ್ ಅಂತಿದೆ. ಅಲ್ಲಿ ಮೆಕ್ಯಾನಿಕ್ಸ್ಗೆ ಹೇಗೆ ವಿಚ್ ಇಸ್ ದ ಬೆಸ್ಟ್ ವೇ ಟು ಸರ್ವಿಸ್, ಹೇಗೆ ಯೂಸ್ ಮಾಡೋದು, ಟೂಲ್ಸ್, ಎಲ್ಲ ಥರದ ಟ್ರೈನಿಂಗ್. ಜೊತೆಯಲ್ಲೇ ಆಲ್ಟರ್ನೇಟಿವ್ OEM ಪಾರ್ಟ್ಸ್ ಏನೇನು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸರ್ಟನ್ ಯುರೋಪಿಯನ್ ಕಾರ್ ಬ್ರ್ಯಾಂಡ್ಸ್ ಕಾಂಪೊನೆಂಟ್ಸ್ ತುಂಬ ಎಕ್ಸ್ಪೆನ್ಸಿವ್ ಇದ್ದಾಗ ಅದೇ ಮ್ಯಾನುಫ್ಯಾಕ್ಚರರ್ ಹತ್ರ ಸೋರ್ಸ್ ಮಾಡಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ, ಬಟ್ ಎಟ್ ಅ ವೆರಿ ರೀಸನಬಲ್ ಕಾಸ್ಟ್, ಬಿಕಾಸ್ ಆ ಬ್ರ್ಯಾಂಡಿಂಗ್ ಇರಲ್ಲ OEMದು, ಬಟ್ ಇಟ್ಸ್ ಸ್ಟಿಲ್ OEM ಪ್ರಾಡಕ್ಟ್. ಸೊ ಈ ಥರದ್ದೆಲ್ಲ ಸೊಲ್ಯೂಷನ್ಸ್ ಹುಡುಕಿದ್ದಾರೆ. ಸೊ ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆಗಿ ಸರ್ವಿಸ್ ಆಗುತ್ತೆ. ಇವಾಗ ನಾವು ಮಾಡಿಸ್ತಾ ಇರೋದು SUV ಮೇಂಟೆನೆನ್ಸ್ ಸರ್ವಿಸ್, 5,999 rupees, ಇನ್ಕ್ಲೂಡಿಂಗ್ ಆಯಿಲ್, ಲೇಬರ್, 62 ಪಾಯಿಂಟ್ ಚೆಕ್ ಎಲ್ಲ ಸೇರಿ. ಸೊ ಹಾಗೆಯೇ ಬೇರೆ ಏನೇನು ಪ್ಯಾಕೇಜಸ್ ಇದೆ ಅದನ್ನು ಡೀಟೇಲ್ಡಾಗಿ ಹೇಳ್ತೀನಿ. ಫಸ್ಟು ವಾಶ್ ಮುಗಿಸಿ ಒಂದು ಡ್ರೈವ್ ಹೋಗೋಣ ನಮ್ಮ ಕಾರಲ್ಲಿ. ಪ್ರಾಪರ್ ಫೋಮ್ ವಾಶ್ ಆಗ್ತಾಯಿದೆ. ಬಾಷ್ ಇದ್ರ ಜೊತೆ ತುಂಬ ನೀರು ಕೂಡ ವೇಸ್ಟ್ ಆಗೋಲ್ಲ. 2 ಬಕೆಟ್ ನೀರು ಯೂಸ್ ಮಾಡಿದ್ದೀವಿ ಅಷ್ಟೇ. ಪ್ರಾಪರ್ ವಾಶ್, ಜೊತೆಯಲ್ಲೇ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಇದಾದಮೇಲೆ ನಾನೊಂದು ಸ್ಪಿನ್ ಹೋಗಿ ಗಾಡೀಲಿ ಹೇಗಿದೆ, ಸರ್ವಿಸ್ ಚೆನ್ನಾಗಾಗಿದೆಯಾ ಹೇಳ್ತೀನಿ. ಈಗ ಫುಲ್ ಪೀರಿಯಾಡಿಕ್ ಮೇಂಟೆನೆನ್ಸ್ ಸರ್ವಿಸ್ ಮುಗೀತು ಗಾಡಿದು. ಎಕ್ಸ್ಟೀರಿಯರ್ ಇಂಟೀರಿಯರ್ ವಾಶ್ ಎಲ್ಲ ಆಯಿತು, ಫುಲ್ ಕ್ಲೀನ್ ಆಗಿದೆ ಗಾಡಿ. ಫುಲ್ ಡ್ಯಾಶ್ ಬೋರ್ಡ್ ಪಾಲಿಶ್ ಎಲ್ಲ ಹಾಕಿದ್ದಾರೆ 3Mದು. ನೋಡೋಕ್ಕೆ ಸಗದಾಗಿ ಕಾಣ್ತಾ ಇದೆ. ಓಡ್ಸೋಕ್ಕೆ ಹೇಗಿದೆ ಲೆಟ್ಸ್ ಫೈಂಡ್ ಔಟ್. ಸೊ ಸ್ಮೂತ್ ಆಗಿದೆ ಗಾಡಿ, ಅದಂತೂ ಇಮ್ಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ರೆನೋ ಅವ್ರದ್ದು ಏನಂದರೆ ಸರ್ವಿಸ್ ಸೆಂಟರ್ಸಲ್ಲಿ ವಾಷಿಂಗ್ ಇಲ್ಲ, ಸೊ ಕೆಮಿಕಲ್ ವಾಶ್ ಮಾತ್ರ ಮಾಡ್ತಾರೆ ಕಾರು. ಇಂಜಿನ್ ಬೇ ಕೂಡ ಕ್ಲೀನ್ ಮಾಡಲ್ಲ, ಅಷ್ಟೊಂದು ಸ್ಪ್ರೇ ಎಲ್ಲ ಮಾಡಿ. ಏನು ಇಶ್ಯೂ ಆಗುತ್ತೆ ಅಂದರೆ ಇದರಿಂದ ತುಂಬ ಗಲೀಜು ಕಾಣುತ್ತೆ. ಹಾಗೆಯೇ ಅಂಡರ್ ಬಾಡಿ ಎಲ್ಲ ವಾಶೇ ಇಲ್ಲ, ಸೊ ಧೂಳು ಗಲೀಜು ಎಲ್ಲ ಹಾಗೇ ಇರುತ್ತೆ.
ಸೊ ಎಲ್ಲ ಕಾಂಪೊನೆಂಟ್ಸು ಟೆನ್ ಟು ಗೆಟ್ ಅ ಬಿಟ್ ಹಾರ್ಡ್. ಸೊ ಸ್ಟೇರಿಂಗ್ ವೀಲು ಕೂಡ ಸ್ವಲ್ಪ ಆನ್ ದ ಹಾರ್ಡರ್ ಸೈಡ್ ಇರುತ್ತೆ, ಲೈಟಾಗಿ, ತುಂಬ ಅಲ್ಲ, ಮಾರ್ಜಿನಲ್ ಆಗಿ. ಬಟ್ ನಾವು ಅಷ್ಟು ಓಡಿಸ್ತೀವಿ, ಅಷ್ಟೊಂದು ಡೀಟೇಲ್ಡಾಗಿ ನೋಡ್ತೀವಿ ಅದೆಲ್ಲ, ಅದಕ್ಕೆ ನಮ್ಗದು ಐ ಫೀಲ್ ಇಟ್. ಆದರೆ ಈಗ ಫುಲ್ ಕಂಪ್ಲೀಟ್ ಫೋಮ್ ವಾಶ್ ಆಗಿರೋದ್ರಿಂದ ನಾನು ವಾಶ್ ಮಾಡಿಸೋದು ಬಿಟ್ಬಿಟ್ಟಿದೆ. ಒನ್ ಮೇಜರ್ ಎನ್ವಿರಾನ್ಮೆಂಟಲ್ ರೀಸನ್ಸ್, ಜಾಸ್ತಿ ನೀರು ಉಪಯೋಗಿಸಬಾರ್ದು ಅಂತ ವಾಶ್ ಮಾಡಿದ್ರು ಕೂಡ ಮೇಲ್ಗಡೆ ಒಂದು ರೌಂಡ್ ಸುಮ್ಮನೆ ಒದ್ದೆ ಬಟ್ಟೆಯಲ್ಲಿ ಒರೆಸೋ ಥರ ಮಾತ್ರ. ಈಗ ವಾಶ್ ಎಲ್ಲ ಆಗಿರೋದು, ಫ್ರೆಶ್ ಫೀಲಿಂಗ್ ಬರ್ತಾ ಇದೆ ಕಾರಲ್ಲಿ. ಆ್ಯಂಡ್ ಎಲ್ಲ ಆಗಿದ್ದು ನಮ್ಮ ಡೋರ್ ಸ್ಟೆಪ್ಪಲ್ಲಿ. ಸೊ ವಿಚ್ ಮೇಕ್ಸ್ ಇಟ್ ವೆರಿ ವೆರಿ ರೀಸನಬಲ್. ಪ್ರೈಸ್ ವೈಸ್ ನಾ ಹೇಳ್ದಂಗೆ 2,999 rupees ಹ್ಯಾಚ್ ಬ್ಯಾಕ್, 3,999 rupees ಸೆಡ್ಯಾನ್ಸ್, 5,999 rupees SUVs. ಇದು ಇವರ ಪೀರಿಯಾಡಿಕ್ ಮೇಂಟೆನೆನ್ಸ್ ಫಿಕ್ಸ್ಡ್ ಪ್ರೈಸಸ್ ಏನಿದೆ. ಇದರಲ್ಲಿ ಆ 62 ಪಾಯಿಂಟ್ ಚೆಕ್ ಹಾಗೂ ಕಂಪ್ಲೀಟ್ ಇವತ್ತು ಏನೇನೆಲ್ಲ ತೋರಿಸಿದ್ನಲ್ಲ ಅದಷ್ಟು ಮಾಡ್ತಾರೆ. ಎಂಜಿನ್ ಆಯಿಲ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಇದು ಬಿಟ್ಟು ಹೇಳ್ದಂಗೆ ಔಟ್ ಸ್ಟೇಷನ್ಗೆ ಒಂದಿದೆ, ಆಮೇಲೆ ಬೇರೆ ವರ್ಕ್ ಎಲ್ಲ ಏನೇನಿದೆ ಅದಕ್ಕೂ ಕೂಡ ಬರುತ್ತೆ. ಈಗ ಈ ಪೀರಿಯಾಡಿಕ್ ಮೇಂಟೆನೆನ್ಸ್ ಮಾಡಿಸಿದ್ರಿಂದ ನನಗೆ 3 months myTVS ಕಡೆಯಿಂದ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ. ಸೊ ಅದೊಂದು ಆ್ಯಡೆಡ್ ಬೆನಿಫಿಟ್. ಇದ್ರ ಜೊತೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಕಾರ್ ಸದ್ಯಕ್ಕೆ ಓಡ್ಸೋಕ್ಕೆ ಫೀಲ್ ಆ್ಯಂಡ್ ಡ್ರೈವ್ ಇಸ್ ವೆರಿ ನೈಸ್. ಎಲ್ಲ ಚೇಂಜ್ ಆಗಿದೆ, ಒಂದು ಕಂಪ್ಲೀಟ್ ಇದಾಗಿದೆ. ಸೊ ಈಗ ಇದನ್ನ ಒಂದು ಸ್ವಲ್ಪ ದಿನ ಓಡಿಸಿ ಹೇಗಿದೆ ಗಾಡಿ, ಇಫ್ ಇಟ್ಸ್ ಸ್ಟಿಲ್ ಡೂಯಿಂಗ್ ಗ್ರೇಟ್, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಯಲ್ಲೇ ಇನ್ಸ್ಟಾಗ್ರಾಮ್ ಪೇಜ್ ನನ್ನ ಫಾಲೋ ಮಾಡಿ. ಸೊ ನಿಮಗೆ ಇಂಥದ್ದೆಲ್ಲ ಏನಾದರೂ ಟೆಸ್ಟ್ ಮಾಡ್ಬೇಕಾದ್ರೆ ಲೈವ್ ಅಪ್ಡೇಟ್ ಸಿಗುತ್ತೆ. ಜೊತೆಯಲ್ಲೇ ಲಾಂಗ್ ಟರ್ಮಲ್ಲೂ ಕೂಡ ನಾನು ಹೇಳ್ದಂಗೆ ಇದನ್ನ ಹಲವಾರು ದಿನ ಈಗ ಟೆಸ್ಟ್ ಮಾಡಿ ನೋಡಿದಾಗ ಹೇಗಿದೆ ಅನ್ನೋದು ಕೂಡ ಫೈಂಡ್ ಔಟ್ ಮಾಡಿ ನಿಮಗೆ ಅದರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್, ನಿಮ್ಮ ಆಟೋಮೋಟಿವ್ ಕಂಟೆಂಟ್ ನಾವು ತೊಗೊಂಬರ್ತೀವಿ, ಅದು ಕನ್ನಡದಲ್ಲಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆಯೇ myTVSದು ವೆಬ್ಸೈಟ್ ಹಾಗೂ ಟೋಲ್ ಫ್ರೀ ನಂಬರ್ ಏನಿದೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಇದು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಶ್ರೀಗನ್ ಸೈನಿಂಗ್ ಆಫ್. ನಮಸ್ಕಾರ. Done with the test drive. Everything looks good. All okay sir? All good. Thank you. ಎಲ್ಲ ಪರ್ಫೆಕ್ಟ್ ಆಗಿದೆ. ಏನಾದರೂ ಇದ್ರೆ ಫೋನ್ ಮಾಡಿ. ಆನ್ ರೋಡ್ ಇದ್ರೆ ಏನಾದರೂ ಇದ್ರೆ ನಾವು ಫೋನ್ ಮಾಡಿ, ಡೈರೆಕ್ಟ್ ಫೋನ್ ಮಾಡಿ, ಕಂಪನಿಗೆ ಇದು ಮಾಡಿ ನಾವು ಬಂದು ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸಂಗೀತ್. ಬಾಯ್.